ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿ ಶ್ರೀನಿವಾಸ್ ಅವರೇ ಹಾಗೂ ಗೋಪಿನಾಥ್ ಅವರೇ, ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ರೈತ ಬಂಧುಗಳೇ, ಸಹೋದರಿಯರೇ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಜನಪದ ವೇದಿಕೆ 75 ವರ್ಷಗಳ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮತ್ತು ಸಾಮರಸ್ಯಕ್ಕಾಗಿ ಜನಾಗ್ರಹ ಆಂದೋಲನ ಹಮ್ಮಿಕೊಂಡಿದ್ದೀರಿ. ಭಾರತ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳಾಗಿದೆ. ದೇಶದ ಪ್ರಗತಿ ಮತ್ತು ಅಭಿವೃದ್ಧಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡೆದಿದೆಯೇ ಇಲ್ಲವೇ ಅಂತಕ್ಕಂಥ ಪ್ರಶ್ನೆ ಜನರ ಮುಂದೆ ಇದೆ. ದೇಶದ ಪ್ರಗತಿ ನಡೆದಿಲ್ಲ ಅಂತ ಹೇಳಕ್ಕಾಗಲ್ಲ. ಆದರೆ ಎಷ್ಟರ ಮಟ್ಟಿಗೆ ನಡೆಯಬೇಕಾಗಿತ್ತು ಅದು ನಡೆದಿಲ್ಲ ಅಂತಕ್ಕಂಥದನ್ನ ನಾವು ಒಪ್ಪಬೇಕಾಗುತ್ತೆ. ದೇಶ ಬಹಳ ವಿಶಾಲವಾಗಿರ್ತಕ್ಕಂತಹ ರಾಷ್ಟ್ರ. ಗ್ರಾಮೀಣ ಪ್ರದೇಶಗಳನ್ನ ಒಳಪಟ್ಟು ಇರ್ತಕ್ಕಂತಹ ಒಂದು ರಾಷ್ಟ್ರ. ಕೃಷಿ ಆಧಾರದ ಮೇಲೆ ಜನರ ಬದುಕು ನಡೆಸ್ತಕ್ಕಂಥದ್ದು ಭಾರತ ದೇಶ. ಭಾರತ ದೇಶದಲ್ಲಿ ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ಜಮೀನಿಲ್ವೇ ಇದೆ, ನದಿಗಳಿಲ್ವೇ ಇವೆ, ಅರಣ್ಯ ಸಂಪತ್ತಿಲ್ವೇ ಇದೆ, ಖನಿಜ ಸಂಪತ್ತಿಲ್ವೇ ಇದೆ, ಮಾನವ ಸಂಪನ್ಮೂಲ ಇಲ್ವೇ ಅಂದ್ರೆ ಇದೆ, ಎಲ್ಲ ಇದೆ. ಆದರೆ ಜನರ ಬಡತನ ಅತಿರೇಕಕ್ಕೆ ಹೋಗಿದೆ. ಅಂದ್ರೆ ಸತತವಾಗಿ 75 ವರ್ಷಗಳ ಕಾಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಆಡಳಿತವನ್ನು ನೀಡಿ ಜನರ ಒಂದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ವಿಫಲ ಆಗಿದ್ದಾರೆ. ಆದ್ರಿಂದ ನಮ್ಮ ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮತ್ತು ಸಾಮರಸ್ಯಕ್ಕಾಗಿ ಜನಾಗ್ರಹ ಆಂದೋಲನ ನೀವು ಹಮ್ಮಿಕೊಂಡಿದ್ದೀರಿ. ಈ ದಿವಸ ಇದು ಉದ್ಘಾಟನಾ ಕಾರ್ಯಕ್ರಮ. ಜನರಿಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಕೃಷಿ ಆಧಾರದ ಮೇಲೆ ಆರ್ಥಿಕ ಸ್ವಾವಲಂಬನೆ ಇರುವಾಗ ಭೂಮಿ ಹಂಚಿಕೆ ಆಗಬೇಕಾಗಿದೆ. ಕೃಷಿ ಭೂಮಿ ನಮ್ಮ ಈ ಜಿಲ್ಲೆಯಲ್ಲಿ ಯುನೈಟೆಡ್ ಅಂದ್ರೆ 2 ಜಿಲ್ಲೆಗಳು ಒಂದಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ವಿಶೇಷವಾದ ಸ್ಥಾನವಿದೆ.
ಬಹಳಷ್ಟು ಹೋರಾಟಗಳು ನಡೆದಿರ್ತಕ್ಕಂತಹ ಒಂದು ಜಿಲ್ಲೆ ಇದು. ರೈತ ಮುಖಂಡರು, ಕಾರ್ಮಿಕ ಮುಖಂಡರು ಬಹಳಷ್ಟು ಹೋರಾಟಗಳು ನಡೆದಿದೆ. ಕೋಲಾರ ಗೋಲ್ಡ್ ಫೀಲ್ಡ್ಸ್ ನಲ್ಲಿ ಬ್ರಿಟಿಷ್ ಕಾಲದಿಂದ ಬಂಗಾರದ ಗಣಿಗಳನ್ನ ತೆಗೆದು ನಮ್ಮನ್ನ ಆಳಿದ ಬ್ರಿಟಿಷರು 200 ವರ್ಷಗಳ ಮೇಲೆ ಬಂಗಾರವನ್ನ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಇವಾಗ ಬಂಗಾರ ಗಣಿಗಳು ಮುಚ್ಚೋಗ್ಬಿಟ್ಟಿವೆ. ಅಲ್ಲಿ ಕೆಲಸ ಮಾಡ್ತಿದ್ದ ಸಹಸ್ರಾರು ಜನ ಬೀದಿ ಪಾಲಾಗಿದ್ದಾರೆ. ಜೋಡಿ ವಿಲೇಜ್ ಗ್ರಾಮಗಳಲ್ಲಿ ಜೋಡಿದಾರರಿಗೆ ಜಮೀನು ನೂರಾರು ಎಕರೆಗಳನ್ನ ಕಬಳಿಸಿಕೊಂಡು ಸ್ವಾಧೀನದಲ್ಲಿದ್ದು, ಯಾರು ಭೂಮಿ ಉಳ್ತಾನೋ ಅವನಿಗೆ ಹಕ್ಕನ್ನ ಕೊಡದೇನೆ ಇದ್ದಿದ್ದ ಒಂದು ಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ. ಭೂ ಸುಧಾರಣೆ ಕಾಯ್ದೆ 1952 ಇಸ್ವಿಯಲ್ಲಿ ಬಂತು. 52 ಆದ್ಮೇಲೆ 61ರಲ್ಲಿ ತಿದ್ದುಪಡಿ ಆಯಿತು. 61 ಆದ್ಮೇಲೆ 74 ಇಸ್ವಿಯಲ್ಲಿ ತಿದ್ದುಪಡಿ ಆಯಿತು. ಭೂ ಸುಧಾರಣೆ ಕಾಯ್ದೆ ಬಂದ ಮೇಲೆ ಭೂಮಿ ಉಳುವವನೇ ಒಡೆಯ ಅಂತ ಹೇಳಿ ಒಂದು ಹಕ್ಕನ್ನ ಕ್ರಾಂತಿಕಾರವಾಗಿರ್ತಕ್ಕಂತಹ ತಿದ್ದುಪಡಿ ಭೂ ಸುಧಾರಣೆ ಕಾಯ್ದೆ ತಂದರು. ಭೂ ನ್ಯಾಯಾಧಿಕರಣಗಳನ್ನ ಸ್ಥಾಪನೆ ಮಾಡಿದ್ರು. ರೈತರಿಗೆ ಭೂಮಿ ಯಾರು ಉಳ್ತಾನೋ ಅವನಿಗೆ ಒಡೆಯನಾಗಿ ಮಾಡಿದ್ರು. ಅದು ಒಂದು ಅಭಿವೃದ್ಧಿ ಕಾರ್ಯಕ್ರಮ ಸರ್ಕಾರ ಮಾಡಿದೆ. ಅದೇ ರೀತಿ ಲ್ಯಾಂಡ್ ರೆವೆನ್ಯೂ ಕಾಯ್ದೆಗೆ ಮತ್ತು ಲ್ಯಾಂಡ್ ಗ್ರಾಂಟ್ ರೂಲ್ಸ್ ನಲ್ಲಿ ಭೂಮಿ ಇರ್ತಕ್ಕಂಥದ್ದನ್ನ ಅರ್ಜಿಗಳು ಭೂಮಿ ಇಲ್ಲದೆ ಭೂ ರಹಿತ ರೈತರಿಗೆ ಗ್ರಾಂಟ್ ಮಾಡಿರ್ತಕ್ಕಂಥದ್ದು ಇದೆ. ಯಾರೆಲ್ಲ ಜಮೀನು ಇಲ್ಲವೋ ಸರ್ಕಾರಿ ಜಮೀನುಗಳಲ್ಲಿ ಉಳುಮೆ ಮಾಡಿಕೊಂಡು ಜೀವನ ನಡೆಸುತ್ತಿರ್ತಕ್ಕಂಥ ಕುಟುಂಬಗಳಿಗೆ ಕರ್ನಾಟಕ ಸರ್ಕಾರ ಇದನ್ನು ಗಮನಿಸಿ ಭೂಮಿ ಯಾರು ಸಾಗುವಳಿ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಗ್ರಾಂಟ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಲ್ಯಾಂಡ್ ರೆವಿನ್ಯೂ ಕಾಯ್ದೆಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಅರ್ಜಿಗಳನ್ನ ಸಹಸ್ರಾರು ಜನ ತಹಸೀಲ್ದಾರ್ ಮುಂದೆ ಹಾಕಿದ್ದೀರಿ. ಅದಕ್ಕೆ ಸಮಿತಿಗಳನ್ನ ರಚನೆ ಮಾಡಿದ್ದಾರೆ. ಅದಕ್ಕೆ ಉಪವಿಭಾಗಾಧಿಕಾರಿ ಅಧ್ಯಕ್ಷರಾಗಿದ್ದಾರೆ. ಅರ್ಜಿಗಳು ಕೆಲವು ವಿಲೇವಾರಾಗಿದೆ, ಇನ್ನು ಕೆಲವು ಬಹಳಷ್ಟು ಅರ್ಜಿಗಳಲ್ಲಿವೆ. ಅದು ವಿಲೇವಾರ ಆಗ್ತಾ ಇಲ್ಲ. ಭೂಮಿ ಒಡೆಯಾಗಿ ಆಗಕ್ಕೆ ಸಾಧ್ಯ ಆಗಿಲ್ಲ. ನಿಮಗೆ ಬಹುರಕಂ ಜಮೀನನ್ನ ನಿಮ್ಮ ಪರ ರೆಗ್ಯುಲರೈಸ್ ಮಾಡಲಿಲ್ಲ ಅಂದ್ರೆ ನೀವು ಅದರ ಒಡೆಯ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಒಡೆಯ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕಿನ ಸಾಲ ಪಡೆಯಲಿಕ್ಕೆ ಆಗುವುದಿಲ್ಲ. ಆ ಭೂಮಿಯಲ್ಲಿ ನೀವು ಕೊಳವೆ ಬಾವಿಯಾಗಲಿ ಬೆಳೆ ಇಡೋದಕ್ಕಾಗಲಿ ಹಣ ಸಿಗುವುದಿಲ್ಲ, ಕೃಷಿ ಮಾಡೋದಕ್ಕಾಗುವುದಿಲ್ಲ. ಅದರಿಂದ ನಿಮಗೆ ಸಂಪಾದನೆ ಬರುವುದಿಲ್ಲ. ನಿಮ್ಮ ಬೇಡಿಕೆ ಬಹಳಷ್ಟಿವೆ. ನಾನು ನೋಡಿದೆ ಎಲ್ಲ ಬೇಡಿಕೆಗಳು ಕೂಡ ಬಹಳ ಸಮಂಜಸವಾಗಿರ್ತಕ್ಕಂಥ ಬೇಡಿಕೆಗಳು. ಈ ಬೇಡಿಕೆಗಳಿಗೆ ಯಾಕೆ ನಿಮಗೆ ಕೊಡ್ಲಿಲ್ಲ, ಅನುಷ್ಠಾನಕ್ಕೆ ತರಕ್ಕಾಗಲಿಲ್ಲ ಅನ್ನೋ ಪ್ರಶ್ನೆ
ನಿಮ್ಮ ಮುಂದೆ ಇದೆ. ಇದಕ್ಕೆ ಕಾರಣ ಸರ್ಕಾರದ ವೈಫಲ್ಯತೆ, ಅಧಿಕಾರಿಗಳ ನಿರ್ಲಕ್ಷ್ಯತೆ. ನಿಮ್ಮ ಮುಖ್ಯವಾಗಿ ನಿಮ್ಮ ಪ್ರತಿನಿಧಿಗಳು ಯಾರಿದ್ದಾರೆ, ಶಾಸಕರು, ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್, ಇವರೆಲ್ಲರೂ ಕಾಣಿ ಕೊಟ್ಟರು ಅಂತ ಹೇಳಿ ನೀವು ಹತ್ಕೋಬೇಕು. ಇಲ್ಲಿವರೆಗೆ ನಿಮ್ಮ ಜನಪ್ರತಿನಿಧಿಗಳು ನಿಮ್ಮ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವುದಿಲ್ವೋ, ಈ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತದೆ. ಅಂದ್ರೆ ಜನಪ್ರತಿನಿಧಿಗಳು ಜನಪರ ಇರ್ತಕ್ಕಂಥವರಾದ್ರೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸ್ತಾರೆ. ಜನರ ಸಂಕಷ್ಟಗಳಿಗೆ ಸ್ಪಂದಿಸಿದಾಗ ಅದರಿಂದ ನಿಮಗೆ ಪ್ರಯೋಜನ ಆಗ್ತದೆ. ಇದನ್ನು ಮುಖ್ಯವಾಗಿ ಹಾಕೋಬೇಕಾಗಿದೆ. ನೀವು ಇದನ್ನು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ 75 ವರ್ಷ ಆದ್ಮೇಲೆ ಇನ್ನೊಂದು 75 ವರ್ಷ ಆದ್ರೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಿ. ಸರ್ಕಾರ ಕೂಡ ಅದೇ ರೀತಿ ಏನು ಓಟು 5 ವರ್ಷಕ್ಕೊಮ್ಮೆ ವಿಧಾನಸಭೆಗೆ ದುಡ್ಡಿರೋರಿಗೆ ಸೀಟ್ ಕೊಡ್ತಾರೆ, ಅವರು ದುಡ್ಡು ಕೊಡ್ತಾರೆ. ಶಾಪ್ನಲ್ಲಿ ಹೋಗಿ ಸೀರೆ ಅಥವಾ ತಿಂಡಿ ತಿನಿಸುಗಳನ್ನು ತಗೊಂಡ ಹಾಗೆ ಮಾರ್ಕೆಟ್ನಲ್ಲಿ ಹಣ ಕೊಡೋದು ತಗೊಳ್ಳೋದು. ಅವರು 5 ವರ್ಷಕ್ಕೊಮ್ಮೆ ಇವಾಗ ಯಾರು ದುಡ್ಡು ಜಾಸ್ತಿ ಇರ್ತದೋ ಅವರಿಗೆ ಎಲ್ಲಾ ರಾಜಕೀಯ ಪಕ್ಷಗಳು ಎಡಪಂಥೀಯ ಪಕ್ಷಗಳು ಬಿಟ್ಟು ಎಡಪಂಥಿಗಳು ಮಾಯ ಆಗೋಗ್ಬಿಟ್ಟಿವೆ. ಆದ್ರಿಂದ ಈ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇವೆ. ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಎಲ್ಲಿ ಸಮಸ್ಯೆಗಳಿಗೆ ಮೂಲ ಕಾರಣ ಎಲ್ಲಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ರೀತಿಯ ಸಮಸ್ಯೆಗಳು ನೀವು ನಿಮ್ಮ ಜೀವನ ಪರ್ಯಾಂತರ ನಿಮ್ಮ ಮಕ್ಕಳಿಗೂ ಇನ್ನೂ ಅವರ ನಿಮ್ಮ ಮಕ್ಕಳು ಕೂಡ ಇದೇ ರೀತಿ ಇರ್ತಾರೆ. ಅದರಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನಪರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ. ಯಾಕಂತಂದ್ರೆ ಚುನಾವಣೆಯಲ್ಲಿ ಹಣ ಕೊಟ್ಟು ಮತ ಪಡೆದು ಜನಪ್ರತಿನಿಧಿಗಳು ಯಾವಾಗ ನೀವು ಕಳಿಸ್ತಿರೋ ನಿಮ್ಮ ಬಗ್ಗೆ ವಿಧಾನಸಭೆಯಲ್ಲಾಗಲಿ ಸಂಸತ್ನಲ್ಲಾಗಲಿ ಅಥವಾ ಈ ತಹಸೀಲ್ದಾರ್ ಕಚೇರಿ ಆಗಲಿ ಸಹಕಾರಿ ಬ್ಯಾಂಕ್ನಲ್ಲಾಗಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಾಗಲಿ ನಿಮ್ಮ ಪರವಾಗಿ ಮಾತಾಡ್ತಕ್ಕಂಥ ಜನನೇ ಇರುವುದಿಲ್ಲ. ಇದು ಮೂಲ ಕಾರಣ. ಇದು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದು ಸಮಸ್ಯೆ ಯಾವಾಗಲೂ ಇರ್ತದೆ. ಏನು ಈ ಅರ್ಜಿಗಳನ್ನೆಲ್ಲ ಯಾಕೆ ವಿಲಾಸನೆ ಮಾಡಕ್ಕೆ ಸಾಧ್ಯ ಇಲ್ಲ? ನಾನು ಇದು ಹೇಳ್ತಾ ಇದ್ದೆ. ಅಲ್ಲಿ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಮೆಂಬರ್ ಬಂದಿದ್ರು. ಅಲ್ಲಿ ನಾನು ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಾಗ 3.5 ವರ್ಷ ಕಾರ್ಯಾಧ್ಯಕ್ಷ ಆಗಿದ್ದೆ. ಅವರು ದೊಡ್ಡ ಅನ್ವಯನ ಮಾಡಿಸಿದ್ದೆ. ನಾನು ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ರೈತರಿಗೆ, ಮಕ್ಕಳಿಗೆ, ಅಲ್ಪಸಂಖ್ಯಾತ ಜನರಿಗೆ, ಜೈಲಲ್ಲಿರ್ತಕ್ಕಂಥ ಜೈಲುವಾಸ ಮಾಡ್ತಕ್ಕಂಥ ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ಪ್ರತಿಯೊಂದು ಅಂಶದಲ್ಲಿ ಕೂಡ ನಾನು ಕೈ ತಿಳ್ಕೊಂಡು ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸನ ನಾನು ಕಾರ್ಯಾಧ್ಯಕ್ಷನಾಗಿ ಮಾಡ್ತಿದ್ದೆ. ಅಂದ್ರೆ ನನಗೆ ಆ ಬದ್ಧತೆ ಇತ್ತು. ಒಂದು ಅಧಿಕಾರವನ್ನು ಚಲಾಯಿಸುವುದಲ್ಲ, ಅಧಿಕಾರ ಜನರಿಗೆ, ಅಧಿಕಾರಿಗಳಿಗೆ, ನ್ಯಾಯಾಧೀಶರಿಗೆ, ನಿಮ್ಮ ಜನಪ್ರತಿನಿಧಿಗಳಿಗೆ, ಮಿನಿಸ್ಟರ್ಸ್ಗೆ, ತಹಸೀಲ್ದಾರ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಡೆಪ್ಯೂಟಿ ಕಮಿಷನರ್ಗೆ ಕೊಡುವುದು ಜನಪರ ಕೆಲಸ ಮಾಡಬೇಕು ಅಂತ ಹೇಳಿ. ಕಾಯ್ದೆಗಳಿವೆ, ಸಂವಿಧಾನ ಇದೆ, ಮೂಲಭೂತ ಹಕ್ಕುಗಳು ನಿಮಗೆ 3ನೇ ಭಾಗದಲ್ಲಿ ಸಂವಿಧಾನದಲ್ಲಿದೆ. ಆದ್ರೆ ಅದನ್ನ ಅನುಷ್ಠಾನಕ್ಕೆ ಪರಿಯುಕ್ತಕ್ಕೆ ನಿಮಗೂ ಅದರ ಪರಿಚಯ ಇಲ್ಲ. ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಒಂದು ಇದು ಕೂಡ ನಮ್ಮ ಅಧಿಕಾರಿಗಳಿಗಾಗಲಿ ನಿಮ್ಮ ಜನಪ್ರತಿನಿಧಿಗಾಗಲಿ ಮನಸ್ಸಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದರಿಂದ ನಾವು ಹೇಳ್ತಾ ಇದ್ದೆ, ಜನಪರ ಕೆಲಸ ಮಾಡ್ತಕ್ಕಂಥದ್ದು ಕಾನೂನು ಸೇವಾ ಪ್ರಾಧಿಕಾರ ಮಾಡಬೇಕು.
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಆಡಳಿತ ನಡೀಬೇಕು. ಆ ಆಡಳಿತ ನಡೀಬೇಕಾದ್ರೆ ಜನರಿಗೆ ಮೂಲಭೂತ ಹಕ್ಕುಗಳೇನು, ಅವರ ಕರ್ತವ್ಯಗಳೇನು, ಅವರಿಗೆ ಆ ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಕ್ಕೆ ತರುವ ರೀತಿಯಲ್ಲಿ ಯಾವ ರೀತಿ ಮಾಡಬೇಕಾಗಿದೆ ಅದನ್ನು ತಿಳಿಸಬೇಕು. ತಿಳಿಸಿದಾದ ಮೇಲೆ ಅವರು ಆ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾರೆ. ನೀವು ಇವಾಗ ಹೋರಾಟ ಮಾಡ್ತಿದ್ರಿ, 75 ದಿವಸ ಜಾಥಾ ಮಾಡಿದ್ದೀರಿ, ಹಳ್ಳಿ ಹಳ್ಳಿಗೆ ಒಂದಷ್ಟು ಸಾವಿರಾರು ಜನರನ್ನ ನೀವು ಭೇಟಿ ಮಾಡಿದ್ದೀರಿ. ಜನರಿಗೆ ಸಮಸ್ಯೆಗಳಿವೆ ಅಂತ ನಿಮ್ಗೆ ಅರಿವಿದೆ. ಆದ್ರೆ ಆ ಸಮಸ್ಯೆಗಳು ಬಗೆಹರಿಸ್ತಾ ಇಲ್ವಲ್ಲ, ಬಗೆಹರಿಸ್ತಾ ಇಲ್ವಲ್ಲ, ಏನ್ ಮಾಡ್ಬೇಕಿದ್ದಕ್ಕೆ ಅಂತ ಹೇಳಿ ಇವತ್ತು ನೀವು ಎಲ್ಲ ಫೋಟೋ ಬಿಟ್ಟ ಮೇಲೆ ಅಧಿಕಾರಿಗಳು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವುದಿಲ್ಲ. ನಿಮ್ಮ ಜನಪರ ಪ್ರತಿನಿಧಿಗಳು ಕೂಡ ಚುನಾವಣೆ ಬಂದಾಗ ಇಂದಿನ ದಿವಸ ಹಣ ಕೊಟ್ಟು ದುಡ್ಡು ತಗೊಂಡು ವೋಟ್ ಪಡೆಯೋಣ ಅಂತ ಅವರು ಇರ್ತಾರೆ. ಯಾರು ಜಾಸ್ತಿ ಹಣ ಕೊಡ್ತಾರೋ 3 ಕಡೆಯಿಂದಲೂ ದುಡ್ಡು ತಗೊಳ್ತಾರೆ. ಈ ಸತಿ 4 ಪಾರ್ಟಿ ಇರ್ತದೆ ಇಲ್ಲ ಗೊತ್ತಿಲ್ಲ. ಗ್ರಾಮ ಪಂಚಾಯತ್ ಎಲೆಕ್ಷನ್ ನಲ್ಲಿ ಕೂಡ ಹಣ ಲಕ್ಷಗಟ್ಟಲೆ ದುಡ್ಡು. ಅದು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿ ಅದು ಸ್ವಲ್ಪ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಈ ನೆಲಗಳ ಹಣ ಇದೆಯಲ್ಲ ಯೋಜನೆ ಕಾರ್ಡ್ಗಳೆಲ್ಲ ಮಾಡಿಸ್ಕೊಂಡು ಕೆಲಸ ಮಾಡಿಸ್ತಾನೆ ಹಣ PDO ಸರಿ ಮಾಡಿಕೊಂಡು ಹೊಡ್ಕೊಳ್ತಾ ಇದ್ದಾರೆ ಲಕ್ಷಗಟ್ಟಲೆ. ನಿನಗೆ ಇದು ಜಾಗೀರು, ಅವ್ರಿಗೆ ಇದು ಅಂತ ಎಲ್ಲರೂ ಪಕ್ಷಾತೀತವಾಗಿ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಈ ರೀತಿ ಚುನಾವಣೆ ಬರೀ MLA ಎಲೆಕ್ಷನ್ ಅಲ್ಲ, ಸಹಕಾರಿ ಬ್ಯಾಂಕ್ನಲ್ಲಿ ಅಲ್ಲ, ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬಂದಿಲ್ಲ, ಆ ಎಲೆಕ್ಷನ್ ಅಲ್ಲೇ ಅಲ್ಲ, ಎಲ್ಲ ಎಲೆಕ್ಷನ್ಸ್ ನಲ್ಲಿ ಬಾರ್ ಅಸೋಸಿಯೇಷನ್ ಇದೆಯಲ್ಲ ಇವಾಗ, ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲಿ ಕೂಡ ಹಣ ತಗೊಂಡು ವೋಟ್ ಹಾಕ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಳೆದ ವಾರ ನಾನು ದೇವನಹಳ್ಳಿ ರಾಜ್ಯೋತ್ಸವ ಮತ್ತೆ ಲಾಯನ್ಸ್ ಡೇಗೆ ಸ್ಪೆಷಲ್ ಗೆಸ್ಟ್ ಆಗಿ ಕರೆಸಿದ್ದೆ. ನಾನು ನೋಡಿದ್ದೆ ದೇವನಹಳ್ಳಿ ವಿಮಾನ ನಿಲ್ದಾಣ ಪಕ್ಕದಲ್ಲಿ ಬಹಳ ಬೆಳೆ ಆಗೋಗ್ಬಿಟ್ಟಿದೆ ಇವಾಗೆಲ್ಲ ಭೂಮಿಯಲ್ಲಿ. ಲಾರಿಗಳೆಲ್ಲ ದೊಡ್ಡ ದೊಡ್ಡ ಕೇಸುಗಳೆಲ್ಲ ಹೇಳ್ತಾ ಇದ್ದಾರೆ, ಬಹಳ ಅವ್ಯವಹಾರಗಳು ನಡೀತಾ ಇದೆ. ನೀವು ನಾವು ಇದು ಸಭೆ ಆದ್ಮೇಲೆ ಊಟ ಕರ್ಕೊಂಡು ಹೋದ್ರು, ನನ್ನ ಲಾಯರ್ ಮನೆ ಊಟ ಕರ್ಕೊಂಡು ಹೋದ್ರು. ಊಟಕ್ಕೆ ಬರ್ಬೇಕು ಸರ್ ಅಂತ ಹೇಳಿದ್ರು, ಬರ್ತೀನಿ ಅಂತ ಹೇಳಿದೆ, ಹೋದೆ. ಊಟ ಮಾಡಕ್ ಮೊದಲು ಅವ್ರು ಹೇಳ್ತಾ ಇದ್ರು, ಅಧ್ಯಕ್ಷರ ಚುನಾವಣೆಗೆ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಸಂಘದಲ್ಲಿ 2 ಪಾರ್ಟಿಯವರು ಲಾಯರ್ಗೆ ಒಂದು ಮತಕ್ಕೆ 50,000 ರೂಪಾಯಿ ಕೊಟ್ಟಿದ್ದೀವಿ ಸರ್ ಅಂತ ಹೇಳಿದ್ರು. ಅಂದ್ರೆ ಯಾವ ಮಟ್ಟಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊರಟೋಗ್ಬಿಟ್ಟಿದೆ ಅಂತ ನೀವು ಅರ್ಥ ಮಾಡ್ಕೊಬೇಕಾಗಿದೆ. ನೀವು ಎಲ್ಲಿವರೆಗೂ ತೀರ್ಮಾನ ಮಾಡ್ತೀರಿ, ಸತ್ಯವಾಗಿ ಧರ್ಮವಾಗಿ ಹಣವನ್ನ ಪಡೆಯದೇ ನಿಮ್ಮ ಮತವನ್ನ ನಿಮ್ಮ ಪ್ರತಿನಿಧಿಗೆ ನಿಮ್ಮನ್ನ ಪ್ರಶ್ನಿಸ್ತಕ್ಕಂಥ ಅವರಿಗೆ ಚುನಾಯಿತರಾಗಿ ಮಾಡ್ತಿರೋ, ಮಾಡಬೇಕು ಅಂತ ಅನ್ಕೊಂಡಿರ್ತಿರೋ, ಅಲ್ಲಿವರೆಗೆ ಈ ವ್ಯವಸ್ಥೆ ಸರೋಗೋದಿಲ್ಲ. ಯಾಕಂತಂದ್ರೆ ನಿಮ್ಮ ಹತ್ರ ಹಣ ಕೊಟ್ಟಿದ್ದಾರಲ್ಲ, ಅದು ಹಣ ಸಂಪಾದನೆ ಮಾಡ್ಕೋಬೇಕು. ಅವರು ಹೇಗೆ ಸಂಪಾದನೆ ಮಾಡ್ತಾರೆ? ಸಂಪಾದನೆ ಮಾಡೋದು ಹೇಗೆ ಅಂದ್ರೆ ಅವರು ಹಣ ಪಡಿಬೇಕಲ್ಲ ನಿಮ್ಗೆ ಕೊಡಕ್ಕೆ. ಅವರಿಗೆ ನಿಮ್ ಪರ ಇರೋದಿಲ್ಲ. ಯಾರ ಪರ ಇರ್ತಾರೆ ಅಂದ್ರೆ ಯಾರು ಹಣ ಚುನಾವಣೆ ಟೈಮ್ಗೆ ಕೊಡ್ತಾರೋ ಅವ್ರ ಪರ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಕೈಗಾರಿಕೆಗಳೆಲ್ಲ ಬಂದಿದೆ ನರಸಾಪುರ. ಅಲ್ಲಿ ಕೈಗಾರಿಕೆ ಅವನಿಗೆ ಸಹಸ್ರಾರು ಕೋಟಿ ರೂಪಾಯಿ ಹಣ ಬರ್ತದೆ. ಅವನ ಕೈಗಾರಿಕೆ ಕೆಲಸ ಸರಿಯಾಗಿ ನಡೀಬೇಕು.
ಅದು ನಡೀಬೇಕು ಅಂತ ಹೇಳಿದ್ರೆ ಈ ರೆಪ್ರೆಸೆಂಟೇಟಿವ್ಸ್ ಅವ್ರಿಗೆ ಬೇಕು, ಆ ಕೈಗಾರಿಕೆಯವರಿಗೆ ಇಟ್ಕೊಂಡಿರ್ತಾರೆ ಅವರು. ಇದನ್ನೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತ ದೇಶದಲ್ಲಿ ನಡೀತಾ ಇರೋದು. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಕೂಡ ಹಣ ಕೊಟ್ಟು ಅವನು ಸರಿಯಾಗಿ ಇಟ್ಕೊಂಡು ಅಲ್ಲಿಂದ ಅವರಿಗೆ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಚುನಾವಣೆ ಟೈಮ್ನಲ್ಲಿ ಈ ಜನರ ಪ್ರತಿನಿಧಿಗಳಿಗೆ ಹಣ ಕೊಟ್ಟು ಹಣ ಪಡೆದು ಮತ ಪಡೆದು ಅವರು ನಿಮ್ಮ ಪ್ರತಿನಿಧಿಗಳಾಗ್ತಾ ಇದ್ದಾರೆ. ಇದು 30 ವರ್ಷಗಳಿಂದ ಸಕ್ರಮ ಭೂಮಿಯನ್ನ ಅಕ್ರಮವಾಗಿ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ರೈತರದು ಸಕ್ರಮ ಯಾಕೆ ಮಾಡಲಿಲ್ಲ? ಕಾಯ್ದೆ ಹೇಳ್ತದೆ, ನಿಮ್ಗೆ ಹಕ್ಕು ಕೊಡ್ತದೆ ರೈತರಿಗೆ. ಅವರು 2 ಎಕರೆ 3 ಎಕರೆ 4 ಎಕರೆ ಅಕ್ರಮವಾಗಿ ಉಳುಮೆ ಮಾಡ್ತಿದ್ದಾರೆ. 30 ವರ್ಷ ಬೇರ್ಪಟ್ಟು ನಿಮ್ಮ ಅರ್ಜಿಗಳಲ್ಲಿದೆ. ಆ ಅರ್ಜಿಗಳನ್ನು ಬೆಳೆ ಮಾಡ್ತಾ ಇಲ್ಲ. ನಿಮಗೆ ಅದನ್ನು ಗ್ರಾಂಟ್ ಮಾಡ್ತಕ್ಕಂಥ ಪಡಿತಕ್ಕಂಥ ಹಕ್ಕನ್ನು ನಿಮಗೆ ಕಾಯ್ದೆಯಲ್ಲಿದೆ, ಮಾಡ್ತಾ ಇಲ್ಲ. ಯಾಕೆ? ನಿಮ್ಮನ್ನ ನೀವು ಹಣ ಕೊಡಲಿಲ್ಲ, ಅದು ಸಕ್ರಮ ಆಗಲಿಲ್ಲ. ಇದು ನಡೀತಾ ಇದೆ ಈ ದೇಶದ ಉದ್ದಕ್ಕೂ ಕೂಡ. ಇದು ಕೋಲಾರ ಜಿಲ್ಲೆಯಲ್ಲಿ ಒಂದು ಮಾತ್ರ ಅಲ್ಲ. ಆದ್ರಿಂದ ಇದು ನಿಮ್ಮ ಬೇಡಿಕೆ ಸಕ್ರಮ, ಭೂಮಿ ಸಕ್ರಮ ಮಾಡ್ಕೊಳ್ತಕ್ಕಂಥದ್ದು. ಅದು 2 ಲಕ್ಷ ಇತ್ತು ಮೊದಲು ಆದಾಯ ಕುಟುಂಬದೆಲ್ಲ. ಅದು 2 ಲಕ್ಷ ಮಾತ್ರ ಕೃಷಿ ಮಾಡುವವರು ಆ ಭೂಮಿಯನ್ನು ಪಡೆಯಬಹುದಾಗಿತ್ತು. 2 ಲಕ್ಷದಿಂದ ಇವಾಗ 25 ಲಕ್ಷವರೆಗೂ ಹೊರಟೋಗಿದೆ ಆದಾಯ. ಇದು ಅದನ್ನು ತೆಗೆದುಬಿಟ್ಟು ಕೈಗಾರಿಕೆ ನಡೆಸುವರು ಕೂಡ ಭೂಮಿಯನ್ನು ಪಡೆಯಬಹುದು, ಕೃಷಿ ಭೂಮಿಯನ್ನು ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ. ನೋಡಿ, ಭೂ ಸುಧಾರಣೆ ಕಾಯ್ದೆ ರೈತನ ಪರ, ಕೃಷಿಕನ ಪರ ಇರ್ತಕ್ಕಂಥದ್ದು. ಕೃಷಿಕನೇ ಭೂಮಿಯನ್ನು ಪಡೆಯಬೇಕು ಅಂತಕ್ಕಂಥದ್ದು ಆ ಕಾಯ್ದೆಯಲ್ಲಿತ್ತು. ಅದನ್ನು ತಿದ್ದುಪಡಿ ಮಾಡಿಬಿಟ್ಟು ಅಂದ್ರೆ ಸರ್ಕಾರ, ಆಳುವ ಸರ್ಕಾರ ರೈತರ ಪರ ಇದೆಯಾ ಕೈಗಾರಿಕೋದ್ಯಮಗಳ ಪರ ಇದೆಯಾ ಅಂತ ನೀವು ತೀರ್ಮಾನ ಮಾಡಬೇಕು. ನಿಮಗೆ ಅಂತ ಸರ್ಕಾರ ಬೇಕೆ ಅಥವಾ ರೈತರ ಪರ ಇರ್ತಕ್ಕಂಥ ಸರ್ಕಾರ ಬೇಕೆ ಅಂತಕ್ಕಂಥ ನೀವು ತೀರ್ಮಾನ ಮಾಡಬೇಕು. ಅದು ತೀರ್ಮಾನ ಮಾಡಲಿಲ್ಲ ಅಂದ್ರೆ ಇಂಥ ಎಷ್ಟು ಸಭೆಗಳು ಮಾಡಬೇಕು ಅನ್ನೋ ಪ್ರಯೋಜನ ಇಲ್ಲ. ಯಾರು ರೈತರ ಪರ ಇಲ್ಲ, ಜನಪರ ಇಲ್ಲ, ಮಹಿಳೆಯರ ಪರ ಇಲ್ಲ ಅಂತ ಸರ್ಕಾರಗಳು ನೀವು ರಚನೆ ಮಾಡೋದಕ್ಕೆ ಬಿಡಬಾರ್ದು, ತತ್ವಗಳನ್ನು ಆರಿಸಬಾರ್ದು. ಇದು ಮುಖ್ಯ. ಭಾರತವಾಗಿರ್ತಕ್ಕಂಥದ್ದನ್ನ ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಯನ್ನು ಅರ್ಥಕೊಂಡಿದ್ದೇನೆ. ಸಭೆಗಳು ಎಷ್ಟು ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಆದ್ರಿಂದ ಈ ಬಗಲು ಸಾಗುವಳಿದಾರರಿಗೆ ಹಕ್ಕನ್ನ ಲ್ಯಾಂಡ್ ರೆವಿನ್ಯೂ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ಆ ಕಾಯ್ದೆಯಲ್ಲಿ ಇರ್ತಕ್ಕಂಥ ಹಕ್ಕನ್ನ ಆ ಜನರಿಗೆ ತಲುಪಿಸಬೇಕಾಗಿದೆ. ಆ ಕೆಲಸನ ತ್ವರಿತವಾಗಿ ಆಗಬೇಕು. ಲಂಚ ಇಲ್ಲದೆ ಕೆಲಸವನ್ನು ಮಾಡಿಸ್ತಕ್ಕಂಥ ಜನಪ್ರತಿನಿಧಿಗಳು ಬೇಕು ನಿಮಗೆ. ಲಂಚ ಪಡೆದ್ರೆ ಅವರಿಗೆ ಜೈಲಿಗೆ ಹಾಕಬೇಕು ಅಂತ ಕಾನೂನಿದೆ. ಓಪನ್ ಆಗಿ ಲಂಚ ತಗೊಳ್ತಾರೆ, ಏಜೆಂಟ್ಸ್ ಇರ್ತಾರೆ. ಆಚೆ ತಹಸೀಲ್ದಾರ್ ಆಫೀಸ್ ಮುಂದೆ ಏಜೆಂಟು, ಸಬ್ ರಿಜಿಸ್ಟ್ರಾರ್ ಮುಂದೆ ಆಫೀಸ್ನಲ್ಲಿ ಏಜೆಂಟ್ಸು, RTO ಆಫೀಸ್ನಲ್ಲಿ ಏಜೆಂಟ್ಸು, ಎಲ್ಲಿ ನೋಡಿದ್ರು ಕೂಡ ಏಜೆಂಟ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಣ ಅವ್ರು ತಗೊಳ್ತಾನೆ, ಸಂಜೆ ಹೋಗುವಾಗ ಅವ್ರು ಕೊಡ್ತಾರೆ. ಅವ್ರ ಮನೆಯಲ್ಲಿ ಇರೋದಿಲ್ಲ, ಅವ್ರ ನೆಂಟ್ರಿಸ್ಟ್ ಮನೆಯಲ್ಲಿ ಅವರ ಯಾರ್ಯಾರು ಇರ್ತಾರೋ ಅವರ ಹೆಸರಿನಲ್ಲಿ ಜಮೀನುಗಳು, ಬೆಂಗಳೂರು ನಗರದಲ್ಲಿ ಎಸ್ಟೇಟ್ಗಳು, ವಜ್ರ ವೈದ್ಯರುಗಳು ಎಲ್ಲ ತಗೊಂಡ್ಬಿಡ್ತಾರೆ ಇವರು. ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಂತೂ ಏನೇನೆಲ್ಲ ಲಂಚ ಋಷವಂತ ನಡೀತದೆ ಅಂತ ಹೇಳಿದ್ರೆ ಹೇಳಕ್ಕೆ ಆಗುದಿಲ್ಲ. ಒಂದೊಂದು ದಿವಸಕ್ಕೆ ಅವನು ದೇವನಹಳ್ಳಿ, ಆನೇಕಲ್ಲು, ಕೋಲಾರ ಇಂಥ ನಗರಗಳಲ್ಲೆಲ್ಲ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ನಗರ, ಎಲ್ಲೆಲ್ಲಿ ಕೈಗಾರಿಕೆಗಳು ಬರ್ತಾ ಇದೆಯೋ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ರಿಜಿಸ್ಟ್ರೇಷನ್ ಮಾಡುವಾಗ 100 ಅಬ್ಜೆಕ್ಷನ್ಸ್ ತೆಗಿತಾರೆ. ಅಂದ್ರೆ ಲಂಚ ಇಲ್ಲದೇ ಅಧಿಕಾರಿಗಳು ಈ ದೇಶದಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ನೋಡಿ, ನಾನು ಕೇಳ್ಪಟ್ಟೆ, ಚಿಂತಾಮಣಿ ಸಬ್ ರಿಜಿಸ್ಟ್ರಾರ್ ಅವರು ಇದ್ದಾರೆ, ನಾರಾಯಣಪ್ಪ ಅಂತ. ಅವರು 6
ಬಾಗ್ನೆಯಲ್ಲಿದ್ರು, ನನ್ನ ಗಮನಕ್ಕೆ ಬಂದಿದೆ. ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಯಾರು ಲಂಚ ಕೊಡಬೇಕಾಗಿಲ್ಲ. ಅಂದ್ರೆ ಪ್ರಾಮಾಣಿಕವಾಗಿರ್ತಕ್ಕಂತಹ ಜನ ಇದ್ದಾರೆ. ಅಧಿಕಾರಿಗಳನ್ನ ಪ್ರಾಮಾಣಿಕವಾಗಿ ನಡ್ಕೋಬೇಕು ಅಂತಕ್ಕಂಥದಕ್ಕೆ ನೀವು ಕರೆಕ್ಟ್ ಆಗಿರಬೇಕು. ನಿಖರವಾಗಿ ನಾವು ಬರೋದಿಲ್ಲ ಅಂತೇಳಿ ಹೋರಾಟ ಮಾಡಬೇಕು. ಅಲ್ಲಿ ಯಾಕೆ ನೀವು ರಿಜಿಸ್ಟ್ರೇಷನ್ ಮಾಡೋದಿಲ್ಲ ಅಂತ ಇವರೆಲ್ಲರೂ ಈ ಅಧಿಕಾರಿಗಳೆಲ್ಲ ಇದ್ದಾರಲ್ಲ, ಹಣವನ್ನ ಕಲೆಕ್ಟ್ ಮಾಡಿ ಅವ್ರ ಮೇಲಿನ ಅಧಿಕಾರಿಗಳಿಗೆ ಮತ್ತೆ ಮಂತ್ರಿಗಳಿಗೆ ಕೂಡ ಕೊಟ್ಟಕ್ಕಂಥದ್ದು ವ್ಯವಹಾರ ಈ ದೇಶದಲ್ಲಿ ನಡೀತಾ ಇದೆ. ಇನ್ನೊಂದಿನ ಬಂತ ಹೇಳಿದ್ರೆ ಭೂ ಸ್ವಾತಂತ್ರ್ಯ ಕಾಯ್ದೆಗೆ ತಿದ್ದುಪಡಿ. 894 ಇಸ್ವಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಒಂದು ಭೂ ಸುಧಾರಣೆ ಕಾಯ್ದೆ ಇತ್ತು. ಆ ಕಾಯ್ದೆ ರೈತರೆಲ್ಲರನ್ನು ಕೂಡ ಅನ್ಯಾಯಕ್ಕೆ ಶೋಷಣೆ ಮಾಡಿ ಅವರ ಭೂಮಿಗಳನ್ನ ಸ್ವಾಧೀನಪಡಿಸಿಕೊಂಡು ಪರಿಹಾರ ಹಣ ಕೊಡ್ದೇನೆ ಪಬ್ಲಿಕ್ ಇಂಟ್ರೆಸ್ಟ್ ಇರ್ತಕ್ಕಂಥ ಭೂ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳಿಗೆ ಕೊಟ್ಬಿಟ್ಟು ಬೇರೆ ಬೇರೆ ದೊಡ್ಡ ದೊಡ್ಡ ಯಜಮಾನರಿಗೆಲ್ಲ ಕೊಟ್ಬಿಟ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಭೂಮಿಯನ್ನ ಕಸಿಕೊಡ್ತಿದ್ದಾರೆ ಇವರೆಲ್ಲ ಅಂತ ಹೇಳಿ ಪಾರ್ಲಿಮೆಂಟ್ ನಲ್ಲಿ 2013ರಲ್ಲಿ ಒಂದು ಸಮಗ್ರವಾಗಿರ್ತಕ್ಕಂಥ ಭೂ ಸುಧಾರಣೆ ಕಾಯ್ದೆ ತಂದ್ರು. ತಂದ್ರೆ ಈ ರಾಜ್ಯಗಳಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ 2018ರಲ್ಲಿ ಈ ಸರ್ಕಾರ ಇದೆಯಲ್ಲ, ಅದು ಹಿಂದಿನ ಸರ್ಕಾರ ಇತ್ತಲ್ಲ, ಕುಮಾರಸ್ವಾಮಿ ಅವರ ಸರ್ಕಾರ, ಆವಾಗ ಅದಕ್ಕೆ ತಿದ್ದುಪಡಿ ತಂದ್ಬಿಟ್ರು. ಏನು ಏನೇನೆಲ್ಲ ರೈತನಿಗೆ ರಕ್ಷಣೆ ಕೊಡಬೇಕು ಅಂತ ಇದೆಯೋ ಅದಕ್ಕೆಲ್ಲ ತಿದ್ದುಪಡಿ ತಂದಿದ್ದಾರೆ. ಇದು ನಮ್ಮ ರಾಷ್ಟ್ರದಲ್ಲಿ ತಂದರು, ತೆಲಂಗಾಣದಲ್ಲಿ ತಂದರು, ಉತ್ತರ ಪ್ರದೇಶದಲ್ಲಿ ತಂದರು, ಆಂಧ್ರ ಪ್ರದೇಶದಲ್ಲಿ ತಂದರು. ಇವೆಲ್ಲ ಕಾಯ್ದೆಗಳು ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿಂಗ್ ಇವಾಗ. ಈ ತಿದ್ದುಪಡಿ ಮಾಡಿರುವುದು 2013 ಕಾಯ್ದೆಗೆ ವಿರೋಧವಾಗಿ ತದ್ವಿರುದ್ಧವಾಗಿ ತಿದ್ದುಪಡಿ ಮಾಡತಕ್ಕಂಥದ್ದು ರಾಜ್ಯ ವಿಧಾನಸಭೆಗಳಿಗೆ ಇದೆಯೇ ಇಲ್ಲವೇ ಅಂತಕ್ಕಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ ನಲ್ಲಿದೆ. ಸುಪ್ರೀಂ ಕೋರ್ಟ್ ನಿಂದ ಕೇಸ್ಗಳನ್ನು ಬೇಗ ತೀರ್ಮಾನ ಮಾಡ್ತಾ ಇಲ್ಲ. ಬಹಳಷ್ಟು ಕೇಸ್ಗಳು ಅಂತವಿದೆ. ಜನಪರ ತೀರ್ಮಾನ ಮಾಡತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ 370 ಕಾಯ್ದೆ ಇಲ್ಲ. ಇವಿಎಂ ನಲ್ಲಿ ಬಹಳ ಅನ್ಯಾಯ ನಡೀತಾ ಇದೆ. ಚುನಾವಣೆಯಲ್ಲಿ ಅದನ್ನೆಲ್ಲ ಕೇಸ್ ತೀರ್ಮಾನ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ, ಅದು ತೀರ್ಮಾನ ಆಗ್ತಾ ಇಲ್ಲ. ಈ ರೀತಿ ಎಲ್ಲ ವಿಭಾಗಗಳಲ್ಲಿ ಕೂಡ ಅನ್ಯಾಯ ನಡೀತಾ ಇದೆ. ಭೂ ಸುಧಾರಣೆ ಕಾಯ್ದೆ ಅಂತೂ ಬೆಂಗಳೂರು ಸುತ್ತಮುತ್ತ ಇವಾಗ ಬೆಂಗಳೂರಿನ ಜಮೀನೆಲ್ಲ ಭೂ ಸ್ವಾತಂತ್ರ್ಯ ಹೋಗಿರೋರು ಮಾರ್ಬಿಟ್ಟಿರೋರೆಲ್ಲರೂ ಕೂಡ 4 ದಿಕ್ಕುಗಳಿಗೆ ಹೋಗ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಸುತ್ತಮುತ್ತಲಿರ್ತಕ್ಕಂಥ ಜಮೀನು 100 ಸಹಸ್ರಾರು ಎಕರೆಗಳು, 500 ಎಕರೆಗಳು ಅದನ್ನು ಪಡೆಯಕ್ಕೆ ಆಗ್ತಾ ಇರಲಿಲ್ಲ. ಭೂ ಸುಧಾರಣೆ ಕಾಯ್ದೆಯಲ್ಲಿ ಅದನ್ನು ಹುಟ್ಟುಗೋಲು ಹಾಕಬಹುದಾಗಿತ್ತು, ಹುಟ್ಟುಗೋಲು ಹಾಕಲಿಲ್ಲ. ಕೈಗಾರಿಕೋದ್ಯಮ ಪಡಿತಾ ಇದ್ದಾರೆ, ಕೃಷಿ ಮಾಡದೇ ಇರ್ತಕ್ಕಂಥವನು ಭೂಮಿ ಪಡೀತಾವನೆ, ಇವೆಲ್ಲ ನಡೀತಾ ಇದೆ. ಆದ್ರಿಂದ ಇಂತಹ ಒಂದು ವಿಚಾರಗಳಿಗೆ ನೀವು ಗಟ್ಟಿ ಇಲ್ಲ ಅಂದ್ರೆ, ನಿಮಗೆ ತಿಳುವಳಿಕೆ ಇಲ್ಲ ಅಂದ್ರೆ, ನಿಮಗೆ ತಿಳುವಳಿಕೆ ಮಾಡ್ತಕ್ಕಂಥ ಒಂದು ಸಂಘಟನೆ ಇಲ್ಲ ಅಂದ್ರೆ ನಿಮಗೆ ಈ ರೀತಿ ಅನ್ಯಾಯ ಶೋಷಣೆ ಮುಂದುವರಿತಾನೆ ಇರ್ತದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಂತಹ ಸಮಾರಂಭಗಳು ಎಷ್ಟು ಮಾಡಿದ್ರೂ ಪ್ರಯೋಜನ ಇಲ್ಲ, ನಾವು ಎಷ್ಟು ಭಾಷೆಗಳು ಮಾಡಿದ್ರೂ ಪ್ರಯೋಜನ ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇದೊಂದು ಬಹಳ ಸಮಂಜಸವಾಗಿರ್ತಕ್ಕಂತಹ ಒಂದು ನಿಮ್ಮ ಬೇಡಿಕೆ. ಎರಡನೇದು ಬೇಡಿಕೆ ಏನಂತ ಹೇಳಿದ್ರೆ, ಕೃಷಿ ಆಧಾರಿತ ಕೈಗಾರಿಕೆಗಳು ಖಂಡಿತವಾಗ್ಲೂ ಕೂಡ ಈ ಬೇಡಿಕೆ ಬಹಳ ಸಮಂಜಸವಾಗಿದೆ. ಶ್ರೀನಿವಾಸಪುರ ತಾಲೂಕು, ಕೋಲಾರ ತಾಲೂಕು, ಅರ್ಧ ತಾಲೂಕು, ಈ ಕಡೆ ಚಿಕ್ಕಬಳ್ಳಾಪುರ, ಇವಾಗ ಮಾಲೂರು ತಾಲೂಕಿನಲ್ಲಿ ಮಾವಿನ ತೋಪುಗಳಿಲ್ಲ.
ಕೋಲಾರ ಮತ್ತು ಶ್ರೀನಿವಾಸಪುರದಲ್ಲಿ ಇದೆ. ನೀವು ಏಪ್ರಿಲ್ ಮೇ ಬಂದ್ರೆ ಮಾವಿನ ಹಣ್ಣುಗಳು ಎಲ್ಲ ಇಡೀ ಪ್ರಪಂಚಕ್ಕೆ ಹೋಗ್ತವೆ. ಇಲ್ಲಿನ ಮಾವಿನ ಹಣ್ಣುಗಳು ಶ್ರೀನಿವಾಸಪುರ ಒಂದು ದೊಡ್ಡ ಕೇಂದ್ರ. ಅವನು ಬಾಂಬೆ ಇವರು ವ್ಯಾಪಾರಸ್ಥರೆಲ್ಲರೂ ಶ್ರೀನಿವಾಸಪುರದಲ್ಲಿ ಬರ್ತಾರೆ. ಅವನು ರೇಟು ದುಬೈನಲ್ಲಿ ಏನಿದೆ ಅಂತ ರೈತರಿಗೆ ಇವತ್ತು ಮೊಬೈಲ್ ತಗೊಂಡ್ರೆ ನಮ್ಮವರೆಲ್ಲ ಸ್ವಲ್ಪ ಬುದ್ಧಿವಂತಾಗಿದೆ. ಮಾರ್ಕೆಟ್ ಮೆಡ್ರಾಸ್ನಲ್ಲಿ ರೇಟ್ ಏನಿದೆ, ಬಾಂಬೆಯಲ್ಲಿ ಏನ್ ರೇಟ್ ಇದೆ, ಪೂನಾದಲ್ಲಿ ಏನ್ ರೇಟ್ ಇದೆ, ದುಬೈನಲ್ಲಿ ಏನ್ ರೇಟ್ ಇದೆ ಅಂತ ಅವ್ನು ಗೊತ್ತಾಗುತ್ತೆ. ಆ ರೇಟನ್ನು ಇಲ್ಲಿ ಕೊಡ್ತಾ ಇಲ್ಲ. ರೈತರು ಬೆಳೆದಿರ್ತಕ್ಕಂತಹ ಈ ಹಾರ್ಟಿಕಲ್ಚರ್ ಕ್ರಾಪ್ ಇದು. ಹಾರ್ಟಿಕಲ್ಚರ್ ಅಂದ್ರೆ ಹಣ್ಣು ಹಂಪಲುಗಳನ್ನ ಬೆಳೀತಕ್ಕಂತಹ ಒಂದು ಕ್ರಾಪ್ ಇದು, ಬೆಳೆ. ಅದ್ರ ಬಗ್ಗೆ ದೊಡ್ಡ ಮಾರ್ಕೆಟ್ ಅನ್ನ ಕೃಷಿ ಆಧಾರದ ಮೇಲೆ ಯಾಕೆ ಒಂದು ದೊಡ್ಡ ಮಾರ್ಕೆಟ್ ಅನ್ನ ಅದಕ್ಕೊಂದು ಸಂಸ್ಥೆಯನ್ನು ಮಾಡಬಾರ್ದು? ಮಾಡಿದ್ದಾರೆ, ಅದು ಸರಿಯಾಗಿ ನಡೀತಾ ಇಲ್ಲ. ಯಾಕೆ ನಡೀತಾ ಇಲ್ಲ? ಅವ್ರಿಗೆ ಇಷ್ಟ ಇಲ್ಲ. ಅದರಲ್ಲಿ ರೈತರೇ ನಡೆಸ್ತಕ್ಕಂತಹದ್ದು ಅದು ಬೇಕು. ಇದು APMC ಕಾಯ್ದೆ, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ ಅಂತ ಹೇಳಿ 1966 ನಲ್ಲಿ 64ನೇ ಇಸ್ವಿಯಲ್ಲಿ 18 ವರ್ಷಕ್ಕೆ ಸ್ವತಂತ್ರ ಬಂದ ಮೇಲೆ ಮಾಡಿದ್ದಾರೆ. ಅದಕ್ಕೆ ಮೇಲೆ ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ. ಇವಾಗ ನಿಮಗೆ ಗೊತ್ತಾಗಿದೆ, ರೈತರಿಗೆ ಬಹಳ ಜನರಿಗೆ ನಾನು ರೈತನೇ, ನನ್ಗೆ ಗೊತ್ತಾಗಿದೆ ಇಲ್ಲಿ ಟೊಮಾಟೋದು ಎಲ್ಲ ಎಷ್ಟು ಮೋಸ ಆಗ್ತದೆ ಅಂತ. ಬಹಳ ಮಂಡಿಗಳು, ಟೊಮಾಟೊ ಮಂಡಿಗಳಲ್ಲಿ ಅವನು ಕಲ್ಕತ್ತಾದಿಂದ ಬರ್ತಾನೆ, ಇದು ಲಾರಿಗಳಲ್ಲಿ ಬಾಂಬೆಯಿಂದ ಬರ್ತಾನೆ. ಟೊಮಾಟೊ ಇವಾಗ 500 ರೂಪಾಯಿ ಇದೆ ಅಥವಾ 300 ರೂಪಾಯಿ ಇದೆ ಒಂದು 13 ಕೆಜಿಗೆ ಒಂದು ಬಾಕ್ಸ್. ಆ ಬಾಕ್ಸ್ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ಅಂತ ನಿಮ್ಗೆ ಗೊತ್ತಿದೆ. ಈ ಕೂಲಿ ಕೊಡ್ತಕ್ಕಂಥವ್ರು ಮಿನಿಮಮ್ ವೇಜಸ್ ಇದೆ, ರೈತರು ಕೊಡಕ್ ಆಗ್ತಾ ಇಲ್ಲ. ಆದ್ರಿಂದ ನಾನು ಇಂಟರ್ಪ್ರಿಟೇಷನ್ ಯಾವಾಗಲೂ ಹೇಳ್ತಿರ್ತೀನಿ, ರೈತ ಕಾರ್ಮಿಕ ಇಬ್ಬರು ಕೃಷಿಕರು ಅಂತ ನಾನು ಹೇಳೋದು. ರೈತ ಮತ್ತು ಕೃಷಿ ಕಾರ್ಮಿಕರಿಗೆ ಹೊರ ಜಮೀನು ಇಲ್ಲಿದ್ರು ಕೂಡ ಅವರು ಕೂಡ ಕೃಷಿಕರೇ, ಅವರು ಬಾಧಿಸ್ತಾರೆ ಅಂತ ನಾನು ಹೇಳೋದು. ನನ್ನ ಇಂಟರ್ಪ್ರಿಟೇಷನ್, ನಾನು ತೀರ್ಪು ಕೂಡ ಅದೇ ರೀತಿ ಕೊಟ್ಟಿದ್ದು ಕೂಡ. ಅಂದ್ರೆ ಬಹಳಷ್ಟು ಜನರು ಹಾಕ್ಬಿಟ್ಟಿದ್ದಾರೆ. 24 ಲಕ್ಷ ಬಂದು ಒಂದು ಎಕರೆಗೆ, ಇನ್ನೊಬ್ಬ ಹಾಕೋದು, ಅವ್ರು ಹಾಕಿದ ಇನ್ನೊಬ್ಬ ಹಾಕಿದ, ಎಲ್ಲ ಹಾಕಿದ್ರು. ಕೊನೆಗೆ ಏನಾಗ್ತದೆ, 200 ರೂಪಾಯಿ ಇಲ್ಲ, 70 ರೂಪಾಯಿ ಇಲ್ಲ, 50 ರೂಪಾಯಿ ಬಂದ್ಬಿಡ್ತದೆ. ಕೂಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಟ್ಟು ಇಲ್ಲ ಕಿತ್ತೂರು ತಗೊಂಡ್ಬಿಟ್ಟು ದಾರಿಯಲ್ಲಿ ಹಾಕ್ಬಿಡುದು. ಇದ್ಯಾಕೆ ರೀತಿ ಮಾಡಬೇಕು? ಕೃಷಿ ಆಧಾರದ ಮೇಲೆ ಬೆಳೆದಿರ್ತಕ್ಕಂಥ ಟೊಮಾಟೋನ, ಶುಂಠಿನ, ಪೊಟ್ಯಾಟೋನ ಬೆಲೆ ಇಲ್ಲಿದ್ರೆ ಈ ಫ್ಲೈಟ್ ನಲ್ಲೆಲ್ಲ ನಾವು ಓದ್ತಿರ್ತೀವಿ. ಅದಕ್ಕೆ ಎಲ್ಲ ಕೊಟ್ಟವ್ರನ್ನೆಲ್ಲ ಕೊಡ್ತಾರೆ, ನಾವು ತಿಂತೀವಿ ಮಹಾಜನರು, ನಾವು ಫ್ಲೈಟ್ ನಲ್ಲಿ ಹೋಗ್ತಿರ್ತೀವಲ್ಲ. ಅದಕ್ಕೆ ಇದು ಕೊಡ್ತಾರೆ, ಒಂದು ಸಾಸು, ಟೊಮೊಟೊ ಸಾಸುಗಳು. ಅದೆಷ್ಟೋ ಅವ್ರು ನಮ್ಗೆ ಕೊಡೋದು ಅಂತ ಹೇಳಿದ್ರೆ, ಆ ಟೊಮೊಟೊ ಸಾಸ್ ಕೂಡ ಒಂದು ಸ್ವಲ್ಪ ಕೊಟ್ಟರೆ ಅದಕ್ಕೂ ಲೆಕ್ಕ ಇರ್ತಾರೆ. ಅದಕ್ಕೆ ಸ್ವಲ್ಪ ಸಾಸ್ಗೆ 20 ರೂಪಾಯಿ ಚಾರ್ಜ್ ಆಗುತ್ತೆ. ಅಂದ್ರೆ ಟೊಮೊಟೊ ಬೆಲೆ ಮಾರ್ಕೆಟ್ ನಲ್ಲಿ ಇಲ್ಲದೆ ಇರುವಾಗ ನೀನು ಯಾಕೆ ಅದಕ್ಕೆ ಒಂದು ಜ್ಯೂಸ್ ಮಾಡೋದಕ್ಕೋ ಸಾಸ್ ಮಾಡ್ತಕ್ಕಂಥ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಲ್ಲ ನಮ್ಮ ಸರ್ಕಾರಗಳು? ಇದು ಇಂಪಾರ್ಟೆಂಟ್. ಏನು ಕೈಗಾರಿಕೆ ಸ್ಥಾಪನೆ ಮಾಡಕ್ಕಾಗಲ್ಲ, ಪ್ರೈವೇಟ್ನವನು ಮಾಡ್ತಾನೆ. ಪ್ರೈವೇಟ್ನವನು ಎಲ್ಲಿ ಮಾಡ್ತಾನೆ? ಅವನ ಅಪ್ಪನ ಮೇಲೆ ದುಡ್ಡಲ್ಲ, ನಾವು ಬ್ಯಾಂಕ್ನಲ್ಲಿ ದುಡ್ಡು ಇಟ್ಟಿರ್ತೀವಲ್ಲ ಕಷ್ಟಪಟ್ಟು, ನೀವು ಇಟ್ಟಿರ್ತೀರಲ್ಲ, ಆ ಹಣವನ್ನ ಸಾಲ ಕೊಡ್ತಾರೆ ಇವರಿಗೆ. ಇವಾಗ ಈ ಜಿಯೋ, ರಿಲಯನ್ಸ್, ಅಂಬಾನಿ, ಆದಾನಿ ಇವೆಲ್ಲ ಇದಲ್ಲ, ಈ ಬರೀ ಒಂದು 5 ಜನ ಕುಟುಂಬಗಳಿಗೆ
20 ಲಕ್ಷ ಸಾವಿರ ಕೋಟಿ ಸಾಲನ ಮನ್ನಣೆ ಮಾಡಿಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ. ನೀವು ಮಾಡಿದಾರ? ನೀವು ಮಾಡಲಿಲ್ಲ. ನಿಮ್ಗೆ ಕ್ರಾಪ್ ಲೋನ್ ತಗೊಂಡಿದ್ರೆ ಕೋಆಪರೇಟಿವ್ ಸೊಸೈಟಿಲಿ ಇವು ಬಿತ್ತನೆಗೆ ರಾಗಿ, ಕಡಲೆಕಾಯಿ ಇವೆಲ್ಲ ಇಟ್ಕೊಂಡಿದ್ರೆ ಅದನ್ನು ತಗೊಂಡೋಗಿ ಹರಾಜಾಟಕ್ಕೆ ಬರ್ತಾರೆ ಕೋಆಪರೇಟಿವ್ ಸೊಸೈಟಿ ಅವರು. ಈ ರಾಷ್ಟ್ರೀಕೃತ ಬ್ಯಾಂಕ್ನವರು 20 ಲಕ್ಷ ಸಾವಿರ ಕೋಟಿ 5 ಜನಕ್ಕೆ ಕೈಗಾರಿಕೋದ್ಯಮಗಳಿಗೆಲ್ಲ ಮನ್ನಣೆ ಮಾಡಿದಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ನಾನೇನ್ ಹೇಳ್ತಿದ್ದೀನಿ, ನೀವು ಬೆಳೀತಕ್ಕಂಥದ್ದು ಕೃಷಿ ಆಧಾರಿತ ಕೈಗಾರಿಕೆಗಳು, ಹಾಲು ಉತ್ಪಾದನಾ ಸಹಕಾರ ಸಂಘ ಇದೆಯಲ್ಲ, ಅದಕ್ಕೆ ಒಂದು ಚೆನ್ನಾಗಿ ಬೆಳೀತಾ ಇದೆ. ಆದ್ರೆ ರೈತನಿಗೆ ಎಷ್ಟು 1 ಲೀಟರ್ಗೆ ಹಾಲು ರೇಟು ಸರ್ಕಾರ ಹೆಚ್ಚಿಗೆ ಮಾಡಕ್ಕೆ ತಯಾರಿಲ್ಲ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡೋದಕ್ಕೆ ತಯಾರಿದ್ದಾರೆ. ಹಾಲನ್ನು ನೀವು ಕೊಡ್ತೀರಿ, ಹಾಲು ಕೊಟ್ಟಿರೋದಕ್ಕೆ ರೇಟ್ ಜಾಸ್ತಿ ಮಾಡಿ ಅಂದ್ರೆ ಬರಲ್ಲ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ರೇಟು ಜಾಸ್ತಿ. ಇವರು ಅಂಬಾನಿ, ಅದಾನಿ ಇವರೆಲ್ಲ ಮಾಡ್ತಾರಲ್ಲ, ಅವನ್ ರೇಟ್ ಜಾಸ್ತಿ ಮಾಡ್ತಾರೆ. ಇದು ಅರ್ಥ ಏನು? ಜನಪರವಾಗಿರ್ತಕ್ಕಂಥ ಸರ್ಕಾರಗಳಿಲ್ಲ, ರೈತರ ಪರ ಇರ್ತಕ್ಕಂಥ ಸರ್ಕಾರಗಳಿಲ್ಲ. ಈ ಕೋಳಿ ಇದೊಂದು ದೊಡ್ಡ ವ್ಯಾಪಾರ ನಡೀತಾ ಇದೆ. ಕೋಳಿ ವ್ಯಾಪಾರ, ಸುಗುಣ ಕಂಪನಿ ಇವೆಲ್ಲ ಕೇಳಿರ್ತೀರಲ್ಲ ನೀವು. ಈ ಕಂಪನಿಗಳೆಲ್ಲ ಇವಾಗ ಒಂದು ಶೆಡ್ಗೆ ಹಾಕ್ಬಿಡ್ತಾರೆ. ಶೆಡ್ಗೆ ಹಾಕ್ಬಿಟ್ಟು ಅವನು ಆ ಚಿಕನ್ ಸ್ಮಾಲ್ ಇರೋದು ಕೊಡ್ತಾನೆ. ಅದರಿಂದ ಹಣ ಬರ್ತದೆ ಅಂತ ಹೇಳಿ ನೀವು ಕೆಲವರು ಯಜಮಾನರು ಕೋಳಿ ಸಾಗಾಣಿಕೆ ಒಂದು ಮಾಡ್ತೀರಿ. ಆ ಮಾಡುವಾಗ ಅವನಿಗೆ ಇಂಜೆಕ್ಷನ್ ಕೊಡಬೇಕು. 45 ದಿವಸಕ್ಕೆ ಕೋಳಿ ಮಾರ್ಕೆಟ್ಗೆ ಹೋಗೋದಕ್ಕೆ ಅವನಿಗೆ ಅದಕ್ಕೆ ಏನೆಲ್ಲ ತಿಂಡಿ ಅದಕ್ಕೆ ಹಾಕ್ಬೇಕು ಅಂತ ಹೇಳ್ತಾರೆ. ಏರ್ ಕಂಡೀಷನ್ ಇಟ್ಟಿರ್ಬೇಕು, ಕ್ಲೀನ್ ಮಾಡೋದಕ್ಕೆ ಜನ ಬೇಕು. 45 ದಿವಸಕ್ಕೆ ಅವರು ಕೆಜಿಗೆ ತೂಕದ ಮೇಲೆ ಇಷ್ಟು ಅಂತ ಹಾಕ್ತಾರೆ. ಅವ್ರು ಮಾರ್ಕೆಟ್ ನಲ್ಲಿ ಬಿಡೋದು ಎಷ್ಟು, ನಿಮಗೆ ಕೊಡೋದು